ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ಸ್ವಾಗತ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ನೀವು ನೋಡ್ತಿರಬಹುದು ಇದೆಲ್ಲ ನೋಡಿ, ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ ಇದು ನೀವು ನೋಡ್ತಿರೋ ದೃಶ್ಯಗಳು. ಈ ದೃಶ್ಯ ತೋರಿಸುವ ಉದ್ದೇಶ ಏನಪ್ಪ ಅಂತಂದರೆ, ಯಾರೋ ಒಬ್ಬರು ಹೇಳಿದ್ದಾರೆ ಅಂತೇಳಿ ಈ ಗಾರ್ಡನ್ನಲ್ಲಿ ದೆವ್ವ ಬಂದಿದೆ ಅಂತೇಳಿ ಒಂದು ವಿಡಿಯೋ ವೈರಲ್ ಮಾಡಿಬಿಟ್ಟಿದ್ದಾರೆ. ಅದು ಸತ್ಯನ, ಸುಳ್ಳ, ನಿಜನ ಅಲ್ಲ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟ್ರು. ಸರ್, ತಮ್ಮ ಹೆಸರು? ರಾಮಚಂದ್ರ. ಟೂರಿಸಂ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ರಾಮಚಂದ್ರ ಸರ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಈಗ ಒಂದು ವಿಡಿಯೋ ವೈರಲ್ ಆಗ್ತಿದೆ, ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನಂತೇಳಿ, ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ನಲ್ಲಿ ದೆವ್ವ ಬಂದಿದೆ ಅಂತೇಳಿ ಜನ ಎಲ್ಲ ಯಾದಗಿರಿ ಕರೆ ಮಾಡ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರಿ, ಯಾವುದು ದೆವ್ವ ಯಾವುದೂ ಇಲ್ಲ, ಸುಮ್ಮನೆ ಒಂದು ಫೇಕ್ ಅವರು ಇದು ಮಾಡಿದ್ದಾರೆ. ಅದು ಯಾವುದು ಏನು ಇಲ್ಲ. ಸಾರ್ವಜನಿಕರೆಲ್ಲ ಸ್ವಾಗತ. ಪ್ರವಾಸೋದ್ಯಮ ಬೆಳಿಬೇಕಂದ್ರೆ ಅವ್ರು ಬಂದರೆ ಎಲ್ಲ ಅಭಿವೃದ್ಧಿ ಆಗ್ತದೆ. ಎಲ್ಲರೂ ಬಂದು ಈ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಮತ್ತು ಈ ಗಾರ್ಡನಿಗೆ ಬಂದು ಖುಷಿ ಪಡ್ರಿ ಅಂಥೇಳಿ ನಾವು ಹೇಳ್ತೀವಿ ಸರ್. ಇಲ್ಲ, ದೆವ್ವ ಬಂದು ಸುಳ್ಳು ಅದೆಲ್ಲ ಫೇಕ್. ಮತ್ತು ವಿಡಿಯೋ ಯಾರು ಮಾಡಿರ್ಬೋದು ಸರ್? ಅದು ಫೇಕ್ ನ್ಯೂಸ್. ಜನ ವಿಚಿತ್ರ ಜನ ಸಾಮಾಜಿಕ ಜಾಲತಾಣದಲ್ಲಿ ಏನೇನೋ ಮಾಡ್ತಿರ್ತಾರೆ. ಯಾರು ಮಾಡ್ಯಾರ ಅಂತ ಗೊತ್ತಿಲ್ಲ. ಅದು ನಿಯಮಾನುಸಾರ ಅದೇನಾದ ನೀವು ಆ್ಯಕ್ಷನ್ ಮಾಡೋದಕ್ಕೆ ನಿಯಮಾನುಸಾರ ಅದನ್ನು ಕಂಪ್ಲೇಂಟ್ ಕೊಟ್ಬಿಟ್ರಲ್ಲ, ನೀವು ಕೊಡ್ಬೋದು. ನಾವು ಅದನ್ನು ಎನ್ಕ್ವೈರಿ ಮಾಡಿಸ್ತೀವಿ. ಏನಾದ್ರು ನೋಡಿ ಇದು ಮಾಡಿ ಎನ್ಕ್ವೈರಿ ಮಾಡಿಸ್ತಾರೆ. ಎನ್ಕ್ವೈರಿ ಮಾಡಿಸಿ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಮಾಡಬೇಕು ಈಗ, ಯಾಕಂದರೆ ಜನ ಭಯಭೀತರಾಗಿದೆ ಸರ್. ಇಲ್ಲ ನಾವು ಇದಕ್ಕೆ ನಿಮ್ಗೆ ಗೊತ್ತಿಲ್ಲ, ಒಂದು ವಾರ ಆಯಿತು ಈಗ. ನಮಗೆ ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಯ್ತು. ನಾವು ಪೊಲೀಸ್ ಕಂಪ್ಲೇಂಟ್ ಏನಂದ್ರೆ ದೂರು ಕೊಡ್ತೀವಿ. ಈಗ ನಿಮ್ಮ ಇಲ್ಲಿ ಕೌಂಟ್ರಲ್ಲಿ ಕುಳಿತುಕೊಳ್ಳೋರಿಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಅವ್ರಿಗೆ ಕರೆದು ಮಾತಾಡೋಣ. ಈಗ ಇನ್ನೊಬ್ರು ಇದ್ದಾರೆ, ಇಲ್ಲೇ ಟಿಕೆಟ್ ಕಲೆಕ್ಟರ್ ಇದ್ದಾರೆ. ಟಿಕೆಟ್ ಕಲೆಕ್ಟರ್ ಮಾಡ್ತಾರಲ್ಲ, ಟಿಕೆಟ್ ಕೊಡೋರು ಇದ್ದಾರೆ. ಅಣ್ಣ, ನಿಮ್ಮ ಹೆಸರು ಅಣ್ಣ? ನಾಗಪ್ಪ. ಇಲ್ಲಿ ದೆವ್ವ ಬಂದಿದೆ ಅಂತೇಳಿ ಒಂದು ವಿಡಿಯೋ ಹರಿದಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಜನ ಸಹ ಭಯಭೀತರಾಗಿದ್ದಾರೆ. ಇದು ಸತ್ಯನಾ ಸುಳ್ಳ? ಸುಳ್ಳು ಸರ್. ಇದು 100ಕ್ಕೆ ಸುಳ್ಳು. ಇಲ್ಲಿ ಯಾವ ದೆವ್ವ ಇಲ್ಲ, ಭೂತ ಇಲ್ಲ. ಯಾರೋ ಫೇಕ್ ವಿಡಿಯೋ ಮಾಡಿ ಹಾಕ್ಯಾರ. ಈಗಾಗಲೇ ಜನಗಳು ಕಮ್ಮಿ ಆಗ್ಯಾರ. ಈ ಜನ ಬಂದ್ರೇ ಇಲ್ಲಿ ಕೆಲಸ ಮಾಡೋರಿಗೆಲ್ಲ ಪೇಮೆಂಟ್ ಮಾಡಬೇಕು. ಅದು ಬಿಟ್ಟರೆ ಮತ್ತು ಈ ಜನ ಬರಲಿಲ್ಲ ಅಂದರೆ ನಮ್ಗೆ ಪೇಮೆಂಟ್ನ ಆಗಲ್ಲ, ಏನಾಗಲ್ಲ. ಈಗ ಒಂದು ವಾರದಿಂದನೂ ಜನ ಕಮ್ಮಿ ಆಗ್ಯಾರ. ಅದೆಲ್ಲ ಶುದ್ಧ ಸುಳ್ಳು ಸರ್. ನೀವು ನೋಡ್ರಿ ವಿಡಿಯೋದು? ನಾವು ವಿಡಿಯೋ ಬೇರೆಯವರು ಮೊಬೈಲ್ದಾಗ ತೋರಿಸ್ಯಾರ, ನಾವು ನೋಡ್ರಿ. ಎಲ್ಲಿಂದ ಮಾಡಿದ್ದು ವಿಡಿಯೋ? ಅದು ಇಲ್ಲಿದ್ದು ಅಲ್ಲ ಸರ್. ಇದು ಇಲ್ಲಿಂದ ಅಲ್ಲ? ಅಲ್ಲ. ಅದು ಮತ್ತೆ ಹೆಂಗೆ ಇಲ್ಲಿಂದ ಅಂತ ಹೇಳ್ತಾ ಇದ್ದಾರೆ ಅವರು? ಯಾರು ಹೆಸರು ಮಾತ್ರ ಲುಂಬಿನಿ ಪಾರ್ಕ್ ಯಾದಗಿರಿ ಅಂತ ಹಾಕ್ಯಾರ. ಹೌದು. ಅದು ವಿಡಿಯೋ ನಮ್ಗೆ ಕಳಿಸ್ತೀರಾ ನೀವು? ವಿಡಿಯೋ ನನ್ನಲ್ಲಿ ಇಲ್ಲ ಸರ್. ಅದು ಆಮೇಲೆ ಇದ್ದರೆ ನಾನು ಎಲ್ಲಿಂದ ಸಿಕ್ಕರೆ ಕಳಿಸ್ತೀನಿ. ಓಕೆ. ಇದು ಸ್ನೇಹಿತರೆ, ಇಲ್ಲಿ ಯಾವುದೇ ದೆವ್ವ ಇಲ್ಲ ಅಂತೇಳಿ ಇಲ್ಲಿನ ನಿರ್ವಾಹಕರೇ, ಅಡಿಷ್ನಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಟೂರಿಸಂ ಡಿಪಾರ್ಟ್ಮೆಂಟ್ನವರೇ ಈಗ ಮಾತಾಡಿದರು. ನೀವೆಲ್ಲ ಕೇಳ್ಕೊಂಡ್ರಿ. ಬಟ್ ಇಲ್ಲಿ ಯಾವುದೇ ಥರ ದೆವ್ವ ಇಲ್ಲ. ಆದರೆ ಯಾರೋ ಎಲ್ಲಿಂದೋ ವಿಡಿಯೋ ತೊಗೊಂಡು ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ ಅಂತೇಳಿ ಹಾಕಿದ್ದಾರೆ. ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸೋದ್ರಿಂದ ಜನರಲ್ಲಿ ಸಹ ಒಂದು ಭಯ ಹುಟ್ಟುತ್ತೆ. ಜನನೂ ಸಹ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಇದೇನೋ ಅಭಿವೃದ್ಧಿ ಆಗಬೇಕಂತ ನಾವು ಹೇಳ್ತೀವಲ್ಲ, ಇಲ್ಲಿಗೆ ಪ್ರವಾಸಿಗರು ಬಂದರೆ ಮಾತ್ರ ಇದು ಅಭಿವೃದ್ಧಿ ಆಗಲು ಸಾಧ್ಯ. ಹಾಗಾಗಿ ಇದು ಅಭಿವೃದ್ಧಿ ಆಗಬಾರ್ದು ಅನ್ನೋ ಲೆಕ್ಕದಲ್ಲಿ ಈ ರೀತಿ ಮಾಡಿರಬಹುದು. ಬಟ್ ಆ ರೀತಿ ಯಾರು ಮಾಡಬಾರ್ದು. ಆ ರೀತಿ ಏನಾದ್ರು ಮಾಡಿದ್ರೆ, ಈಗಾಗಲೇ ಅಡಿಷ್ನಲ್ ಡೈರೆಕ್ಟರ್ ಹೇಳಿದ್ರು ಒಂದು ಮಾತು ನನಗೆ, ನಾವು ಕಾನೂನಿನ ರೀತಿ ಯಾವ ಕ್ರಮ ಕೈಗೊಳ್ಳಬೇಕು ಅವರ ವಿರುದ್ಧ ನಾವು ಕ್ರಮ ಅಂತ ಹೇಳಿದ್ದಾರೆ. ಏನು ಸರ್, ಏನು ಕ್ರಮ ಕೈಗೊಳ್ಳಿ ಸರ್ ನೀವು? ಅಂದರೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬಂದದ, ಜನ ಕಡಿಮೆ ಆಗಿದ್ದಾರೆ. ಮುಂದಿನ ಸೂಕ್ತ ಕ್ರಮ ಯಾರು ಅವರ ವಿರುದ್ಧ ನೀವು ಯಾರು ಮಾಡಿದ್ದಾರೆ ಕೈಗೊಳ್ಳ್ರಿ ಅಂತೇಳಿ ನಾವು ಒಂದು ದೂರು ಸಲ್ಲಿಸ್ತೀವಿ. ತಮ್ಮ ಹೆಸರು ಸರ್? ರಾಮಚಂದ್ರ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೂರಿಸಂ. ಥ್ಯಾಂಕ್ ಯು ಸರ್.